ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದ್ರು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ ಆಫ್ಟರ್ ಲಾಂಗ್ ಟೈಮ್ ನಾನು ಹಸ್ಬೆಂಡು ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ತುಂಬ ದಿನಗಳಾದಮೇಲೆ ಹೋಗ್ತಾ ಇರುವಂಥದ್ದು. ಮುಂಚೆ ಎಲ್ಲ ಸಂಡೇ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇದ್ರು. ಈಗ ಸಂಡೇನೂ ಕೆಲಸ ಮಾಡ್ತಾಯಿದ್ರು ಹಸ್ಬೆಂಡ್. ಊರಿಗೆ ಹೋಗಿ ತೋಟದ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಅದಕ್ಕೆ ಇವತ್ತು ಆ್ಯಕ್ಚುಲಿ ನೈಟೇ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲ ಮತ್ತೆ ಬೇಡ, ಯಾವಾಗಾದರೂ ವೀಕೆಂಡಲ್ಲಿ ವೀಕ್ ಆಫಲ್ಲಿ ತೊಗೊಂಡು ಹೋಗ್ಬಿಡೋಣ. ಇವಾಗ ಸದ್ಯ ಸಂಡೇ ಒಂದಿನ ಎಲ್ಲಾದರೂ ಹೊರಗಡೆ ಹೋಗ್ಬಿಡೋಣ. ತುಂಬ ದಿನ ಆಗಿತ್ತು, ನಮಗೋಸ್ಕರ ನಾವು ಟೈಮ್ ಕೊಟ್ಟು ಹೊರಗಡೆ ಎಲ್ಲ ಹೋಗೇ ಇಲ್ಲ ನಾವು. ಅದಕ್ಕೆ ಮತ್ತೆ ಈಗ ಆಫೀಸಿಗೆ ಮತ್ತೆ ಹೋಗಬೇಕು ಅಂತಂದರೆ ಈಗ ಸದ್ಯ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದು. ಮತ್ತು ಅದು ವರ್ಕ್ ಫ್ರಮ್ ಹೋಮ್ ಆದಮೇಲೆ ಮತ್ತೆ ಟೈಮ್ ಸಿಗೋದಿಲ್ಲ. ಸಿಕ್ಕರೆ ಸಂಡೇ ಮನೆ ಕ್ಲೀನಿಂಗು ಎಲ್ಲ ಮಾಡೋದಿರುತ್ತೆ. ಅದಕ್ಕೆ ಇವಾಗೇನೋ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲಾದರೂ ಎಂಜಾಯ್ ಮಾಡ್ಕೊಂಬರ್ಬೇಕು, ಎಲ್ಲಾದರೂ ಬೇರೆ ಬೇರೆ ಕಡೆ ರೆಸ್ಟೋರೆಂಟಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಇತ್ತೀಚೆಗಂತೂ ಆ ಕಡೆ ಎಲ್ಲ ಹೋಗೋಕ್ಕೆ ಮನಸ್ಸೇ ಇಲ್ಲ. ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದು, ಮುಕ್ತಿನಾಗಕ್ಕೆ ಹೋಗಿ ಬರೋಣ ಅಂತಂದು ಹೋಗ್ತಾಯಿದ್ವಿ. ಹಂಗೆ ಆ ಟೈಮ್ ಇತ್ತು ಅಂತಂದರೆ ದೊಡ್ಡ ಆಲದ ಮರ ನೋಡ್ಕೊಂಬರೋಣ ಅಂತೆಲ್ಲ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಟೈಮ್ ಕೂಡ 1 ಗಂಟೆ ಆಗ್ತಾ ಬರ್ತಿದೆ, ಬಿಸಿಲು ಇದೆ. ಇನ್ನು ಮಾರ್ನಿಂಗ್ ಇವಾಗ ಸಂಡೇ ಅಂತಂದರೆ ಲೇಟಾಗಿ ಕೂಡ ಇದ್ದಿದ್ದು. ನೈಟ್ ಸ್ವಲ್ಪ ಮಲಗೋದು ಲೇಟ್ ಆಯಿತು, ಸ್ವಲ್ಪ ಆಫೀಸ್ ಕೆಲಸ ಇತ್ತು ಅಂತಂದು ಕೆಲಸ ಮಾಡ್ತಾಯಿದ್ದಿದ್ದು. ಸೊ ಇವಾಗ ರೆಡಿ ಆಗಿದ್ದೀವಿ, ನಾನು ಹಸ್ಬೆಂಡ್ ರೆಡಿ ಆಗಿದ್ದೆ. ಮಾರ್ನಿಂಗ್ ಟೀ ಏನು ಮಾಡಿರಲಿಲ್ಲ, ಲೆಮನ್ ಟೀ ಮಾಡಿಕೊಡುವೆ ಅಂತ ಅಂದರು. ನಾನು ಎಸ್ಟರ್ಡೇ ಲೆಮನ್ ಟೀ ಮಾಡಿದ್ದೆ. ಇವಾಗ ಶುಂಠಿ ಟೀ ಮಾಡ್ಕೊಡ್ತೀನಪ್ಪಿ, ಸ್ವಲ್ಪ ಗಂಟಲು ಕೂಡ ಕಚ್ತಾ ಇದೆ ಅಂತಂದರೆ ಸರಿ ಅಂತೇಳಿ ಶುಂಠಿ ಟೀ ಮಾಡಿಕೊಟ್ಟು ಮತ್ತು ಗಂಜಿ ಮಾಡಿ ಡ್ರೈ ಫ್ರೂಟ್ ಜ್ಯೂಸ್ ಮಾಡಿದ್ದೆ. ಟಿಫನ್ ಏನು ಬೇಡ, ಹೊರಗಡೆ ಹಂಗೆ ದೇವಸ್ಥಾನಕ್ಕೆಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರುವಾಗ ತಿನ್ಕೊಂಡು ಬರೋಣ ಅಂತ ಹೇಳಿದರು. ಒಂದು ಸರಿ ಅಂತ ಅಂದ್ಕೊಂಡು ಈಗ ಎಲ್ಲ ರೆಡಿ ಆಗಿದ್ದೀವಿ. ನಾನು ಸಿಂಪಲ್ಲಾಗಿ ಒಂದು ಕುರ್ತಾ ಹಾಕೋಬೇಕು ಅಂದ್ಕೊಂಡೆ, ಬಟ್ ಇನ್ನು ಯಾವುದೋ ವಾಶ್ ಮಾಡಿರಲಿಲ್ಲ. ಅದಕ್ಕೆ ಒಂದು ಸಿಂಪಲಾಗಿ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡಿಗೆ ಕೂಡ ಹಾಕ್ಕೊಂಡಿದ್ದಾರೆ. ಈಗ ಟೈಮ್ ಆಲ್ರೆಡಿ ಆಗಿದೆ, ಈಗ ಹೊರಡುವಂತಹ ಸಮಯ. ತುಂಬ ದಿನಗಳ ಆಲ್ಮೋಸ್ಟ್ ಒಂದು 3 ವರ್ಷದಿಂದ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದು. ಈಗ ಮತ್ತೆ ಹೋಗ್ತಾಯಿದ್ದೀನಿ. ಮದುವೆ ಆದಮೇಲೆ ಹಸ್ಬೆಂಡ್ ಜೊತೆಗಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಏನೆಲ್ಲ ಚೇಂಜಸ್ ಆಗಿದೆ ಏನು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ ಟೈಮ್ ಆಗಿದೆ, ಹೊರಡುವ. ಓ, ಅದು ಬೇರೆ ಇದು ಬೇರೆ ಗೊತ್ತಾಯ್ತಾ? ಆನ್ ಮಾಡಿ. ನಾನು ಕೂಡ ಏನು ಟಿಫನ್ ಮಾಡಿರಲಿಲ್ಲ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಏನು ಶುಂಠಿ ಟೀ ಆಗಿರ್ಬೋದು, ಗಂಜಿ ಆಗಿರ್ಬೋದು ಮಾಡಿಟ್ಟಿದ್ದೆ. ಇಬ್ಬರು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ತಿಂದ್ಕೊಂಡು ಹೊರಟಿದ್ದೀವಿ. ಸೊ ಕುತ್ಕೊಂಡು ತುಂಬ ದಿನ ಆಗಿತ್ತು ಮಾತಾಡ್ತಾ ಕೂತ್ಕೊಂಡು. ಅದಕ್ಕೋಸ್ಕರ ಸಂಡೇ ಇರೋದ್ರಿಂದ ಮಾತಾಡ್ತಾ ಕುಡಿತಾ ನನಗೂ ಹಾಕ್ಕೊಡ್ತಾಯಿದ್ರು. ನೀವೇ ನೋಡಿರ್ಬೋದು ಅದರಲ್ಲಿ ಯಾವ ರೀತಿಯಾಗಿತ್ತು ಅಂತ. ಬಟ್ ಏನೇ ಇರಲಿ, ಇಬ್ಬರು ಬಾಂಡಿಂಗು ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅದರಲ್ಲೂ ನಾನು ಸ್ಪೆಕ್ಟ್ ತೊಗೊಂಬಂದಿದ್ದೆ ಮಲ್ಲೇಶ್ವರಂನಲ್ಲಿ. ಸಕ್ಕತ್ತಾಗಿ ಕಾಣಿಸ್ತಾಯಿದ್ರು. ನಾನು ಅಂತೀನಿ ಅದನ್ನು, ಅಪ್ಪಿ ನೀನು ಯಾವಾಗಲೂ ಡ್ರೆಸ್ಸನ್ನು ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ.
ಒಂದೊಂದ್ಸಲಿ ನಿನಗೆ ಇಷ್ಟ ಬಂದಂಗೆ ಯಾವುದಾದ್ರು ಹಾಕ್ಕೊಂಡಿರ್ತೀಯ, ಬಟ್ ಚೆನ್ನಾಗಿ ಕಾಣಲ್ಲ ನೋಡಿ, ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತೆಲ್ಲ ಹೇಳ್ತಾ ಇದ್ದೆ. ಎಲ್ಲ ನೀನು ಪ್ರಭಾವ ಅಂತ ಹೇಳ್ತಾಯಿದ್ರು. ಸೊ ಎಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ. ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಈ ಒಂದು ಪ್ಲೇಸು ಬೆಂಗಳೂರು ಯೂನಿವರ್ಸಿಟಿ. ಯಾಕಂದರೆ ನಾನು ಬಂದಾಗ ನನಗೆ ಎಲ್ಲ ಒಂಥರ ತವ್ರ ಮನೆ ಅಂತಲೇ ಹೇಳ್ಬೋದು, ಯೂನಿವರ್ಸಿಟಿ ಜ್ಞಾನ ಭಾರತಿ. ಸೊ ತುಂಬಾ ಇಷ್ಟ ಆಗ್ತಿತ್ತು, ಅದಕ್ಕೆ ಯಾವುದನ್ನು ಫುಟೇಜ್ನ ಹಾಕಿರುವಂಥದ್ದು. ಸೊ RR ಗೇಟಿಂದ ಜ್ಞಾನ ಭಾರತಿ, ಅಲ್ಲಿಂದ ಸೀದಾ ನಾವು ಬಂದಿದ್ದು ದೇವಸ್ಥಾನಕ್ಕೆ, ಮುಕ್ತಿನಾಗ ದೇವಸ್ಥಾನದಲ್ಲಿ ಎಂಟ್ರಿ ಕೊಟ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಸುತ್ತಮುತ್ತ ಎಲ್ಲ ಗಿಡ ಮರಗಳೇ ಇದ್ದು ಫುಲ್ಲು ಸಖತ್ತಾಗಿ ಖುಷಿ ಆಗ್ತಾಯಿತ್ತು. ನನಗೆ ಇನ್ನೊಂದೇನಂತಂದರೆ, ದೇವರಿಗೆ ನಾನು ಪ್ರಾರ್ಥನೆ ಮಾಡಿದ್ದೆ, ಇವತ್ತಂತೂ ಬಿಸಿಲೇ ಇರಬಾರ್ದಪ್ಪ ಭಗವಂತ ಅಂತಂದು. ಬಟ್ ನಿಜವಾಗ್ಲೂ ಬಿಸಿಲೇ ಇರಲಿಲ್ಲ, ಮಳೆ ಲೈಟಾಗಿ ಮಳೆ ಬರೋ ಥರ ಇತ್ತು. ನಮಗೂ ಅದೇ ಖುಷಿ ಆಗ್ತಾಯಿತ್ತು, ಬಿಡು ಎಷ್ಟು ಚೆನ್ನಾಗಿದೆ ಅಲ್ಲ. ಯಾಕಂದರೆ ಮಧ್ಯಾಹ್ನ 12 ಗಂಟೆ 1 ಗಂಟೆ ಆಗೋಗ್ಬಿಡ್ತು ನಾವು ಹೋಗೋಷ್ಟಿಗೆ. ಯಾಕಂದರೆ ಸ್ವಲ್ಪ ಲೇಟಾಗಿ ಎದ್ದಿದ್ದು, ಅದೇನೋ ಗೊತ್ತಿಲ್ಲ, ಸಂಡೇ ಅಂದ ತಕ್ಷಣ ಲೇಟಾಗಿ ಎದ್ದೋಳು ಅಭ್ಯಾಸ ಆಗೋಗ್ಬಿಟ್ಟಿದ್ದೆ. ವೀಕ್ ಆಫ್ ತೊಗೊಂಡಾಗ ಏನೋ ಅದು ಫೀಲ್ ಆಗೋಲ್ಲ, ಸಂಡೇ ಕೆಲಸ ಇರುತ್ತೆ. ವೀಕೆಂಡಲ್ಲಿ ರಜೆ ತೊಗೊಂಡಾಗಂತೂ ಸಂಡೇ ಕೆಲಸ ಇಲ್ಲ ಬಿಡು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನಿಸುತ್ತೆ. ಇನ್ಗೆ ಯಾವಾಗಲೂ ಹಸ್ಬೆಂಡ್ ಸಂಡೇ ಅಂದರೆ ಊರಿಗೆ ಹೋಗ್ತಾ ಇರ್ತಾರೆ, ಆದರೆ ಈ ಸಲ ಹೋಗಿಲ್ಲ. ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಬರೋಣ ಅಂದ್ಕೊಂಡು, ಇನ್ನು ಹೊರಗಡೆ ಫಿಲಮ್ ಆಗಿರ್ಬೋದು ಅಥವಾ ಪಾರ್ಕ್ ಅಲ್ಲಿ ಇಲ್ಲಿ ಎಲ್ಲ ಕಡೆಗೂ ಹೋಗ್ಬೋದು. ಬಟ್ ಅದೇನೋ ಗೊತ್ತಿಲ್ಲ, ಒಂದು ಪವಿತ್ರ ಸ್ಥಳಗಳಿಗೆ, ದೇವಸ್ಥಾನಗಳಿಗೆ ಅದರಲ್ಲೂ ಬರೋದು ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಬಂದಿದ್ದು. ಹಸ್ಬೆಂಡ್ ಜೊತೆಗೆ ಫಸ್ಟ್ ಟೈಮ್ ಬಂದಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಲಿಕ್ಕೆ. ತುಂಬ ಡೆವಲಪ್ ಆಗ್ತಾಯಿದೆ, ಆವಾಗ ಬಂದಾಗ ಇಷ್ಟು ಡೆವಲಪ್ ಆಗಿರಲಿಲ್ಲ. ಈಗೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಇನ್ನೂ ಮಾಡಬೇಕು. ಎಷ್ಟು ಚೆನ್ನಾಗಿತ್ತು. ಬಂದು ಭಗವಂತನ ದರ್ಶನ ಮಾಡಿಕೊಂಡು ಒಂದಿಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಯಾರಾದರೂ ಒನ್ ಡೇ ಟ್ರಿಪ್ ಮಾಡಬೇಕು ಅಂತ ಅಂದರೆ, ಅದರಲ್ಲೂ ದೇವಸ್ಥಾನಗಳಿಗೆ ಬರಬೇಕು ಅಂತಂದರೆ ಈ ಒಂದು ದೇವಸ್ಥಾನ ಬೆಸ್ಟ್ ಎಕ್ಸಾಂಪಲ್. ನನಗೆ ಒಳ್ಳೆಯ ದೇವಸ್ಥಾನ, ಒಳ್ಳೆ ಬಂದು ದರ್ಶನ ಮಾಡಿಕೊಂಡು ಪೀಸಾಗಿದೆ. ಯಾವುದೇ ಗದ್ದಲಿಲ್ಲ, ಗಲಾಟೆ ಇಲ್ಲ, ಗಜಿಬಿಜಿ ಅಂತ ಅನಿಸೋದಿಲ್ಲ. ತುಂಬ ಪೀಸಾಗಿದೆ. ಬಂದು ಮುಕ್ತಿನಾಗಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಬಂದಿದ್ದು. ನಮಗೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಊಟ ಇದೆ ಅಂತ ಗೊತ್ತೇ ಇರಲಿಲ್ಲ. ಲಾಸ್ಟ್ ಟೈಮ್ ಇಲ್ಲೇನು ಊಟ ಮಾಡೋಗಿರಲಿಲ್ಲ. ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಆದಮೇಲೆ ಹೊರಗಡೆ ಹೋಟೆಲಲ್ಲೇ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಅಲ್ಲೇ ನಮಗೆ ಪ್ರಸಾದ ಕೂಡ ಸಿಕ್ತು. ಇನ್ನು ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ನರಸಿಂಹಸ್ವಾಮಿ ದೇವಸ್ಥಾನ. ನಮಗೆ ಗೊತ್ತೇ ಇರಲಿಲ್ಲ ಪಕ್ಕದಲ್ಲೇ ಇತ್ತು ಅನ್ನೋದು. ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದು ನಾನು ಕುಂಕುಮ ಎಲ್ಲ ನನ್ನ ಹಸ್ಬೆಂಡಿಗೆ ಹಚ್ತಾ ಇದ್ದೆ, ಅವರು ನನಗೆ ಹಚ್ತಾ ಇದ್ದರು. ನಿಜವಾಗ್ಲೂ ಮದುವೆ ಆದ ಹೆಣ್ಮಕ್ಳಿಗೆ ಗಂಡ ಅದನ್ನು ತುಂಬ ಪ್ರೀತಿ ತೋರಿಸೋದಾಗಿರ್ಬೋದು, ಕಾಳಜಿ ವಹಿಸೋದಾಗಿರ್ಬೋದು, ನಿಜವಾಗ್ಲೂ ಅದೆಲ್ಲ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಒಂದೊತ್ತು ಊಟಕ್ಕೇನಾದರೂ ಕೊರತೆ ಇದ್ರೂ ಪರವಾಗಿಲ್ಲ, ಪ್ರೀತಿಗೆ ಕೊರತೆ ಇರಬಾರ್ದು ಅಂತಾರೆ. ಅದು ನನ್ನ ಒಂದು ಜೀವನದಲ್ಲಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ಭಗವಂತನಿಗೆ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ. ಇನ್ನು ಪಕ್ಕದಲ್ಲಿ ಒಬ್ಬರು ಆಂಟಿ ಕೂಡ ನಾಗಪ್ಪನ ಹುತ್ತಕ್ಕೆ ಹಾಲಾಗ್ತಾಯಿದ್ರು ಬೇಡಿಕೊಂಡು. ಅದಾದಮೇಲೆ ನಾವು ಇಲ್ಲಿ ಮುಕ್ತಿನಾಗದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾಗರ ಕಲ್ಲೆಲ್ಲ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇಲ್ಲಿ ಇನ್ನೊಂದೇನು ವಿಶೇಷ ಅಂತ ಅಂದರೆ, ಯಾರು ಬೇಡ್ಕೊಂಡಿರ್ತಾರೆ, ಯಾರಿಗೆ ಒಂದು ನಾಗರ ಕಲ್ಲನ್ನು ಕಟ್ಟಿಸ್ಬೇಕು ಅಂತ ಅವರು ಪುರೋಹಿತರು ಹೇಳಿರ್ತಾರೆ, ಅವ್ರು ಮಾತ್ರ ಇಲ್ಲಿ ಬಂದು, ಯಾರೆಲ್ಲ ಕಟ್ಸಿರ್ತಾರೋ ಅವ್ರು ಮಾತ್ರ ಬಂದು ಆ ಒಂದು ಕಲ್ಲುಗಳಿಗೆ ಪೂಜೆ ಮಾಡೋದು, ನಾಗರ ಕಲ್ಲುಗಳಿಗೆ ಪೂಜೆ ಮಾಡೋದು ವಿಶೇಷ ಅಂತೆ. ಎಲ್ಲರೂ ಬಂದು ಪೂಜೆ ಮಾಡೋದಿಲ್ಲ, ಯಾರ್ಯಾರು ಕಟ್ಸಿರ್ತಾರೋ ಅವ್ರವ್ರಿಗೆ ಆ ಒಂದು ಜಾಗದಲ್ಲಿ ಮಾತ್ರ ಅವರು ಪೂಜೆ ಸಲ್ಲಿಸಬೇಕು ಅಂತ ಕೂಡ ಬೋರ್ಡಲ್ಲಿತ್ತು. ಸೊ ನಾವು ಕೂಡ ಹಂಗೆ ನೋಡಿಕೊಂಡು ಕೈ ಮುಕ್ಕೊಂಡು ಬಂದಿದ್ದಷ್ಟೇ. ಯಾಕೆಂದರೆ ಕೆಲವೊಬ್ಬರಿಗೆ ದೋಷ ಇರುತ್ತೆ, ಇಲ್ಲಾಂದರೆ ಇನ್ನೇನೋ ಬೇಡ್ಕೊಂಡಿರ್ತಾರೆ, ನಾವು ಈ ಥರ ಮಾಡ್ತೀವಿ, ಇಲ್ಲ ಒಂದು ಒಳ್ಳೆ ಕೆಲಸ ಆದಾಗ ನಾವು ಈ ಥರ ನಿಮಗೆ ಒಂದು ನಾಗರ ಕಲ್ಲನ್ನು ಇದನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತೆಲ್ಲ ಹೇಳಿರ್ತಾರೆ. ಆ ಪ್ರಕಾರ ಇಲ್ಲಿ ಎಲ್ಲ ಮಾಡಿರುವಂಥದ್ದು. ಇನ್ನು ಎಲ್ಲನೂ ಮುಕ್ತಿನಾಗದಲ್ಲಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಹೋಗಿದ್ದು ನಾವು ದೊಡ್ಡ ಆಲದ ಮರಕ್ಕೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟೋ ಸುತ್ತಮುತ್ತಿನ ಜನ ಇಲ್ಲಿ ಬರ್ತಾರೆ. ಅದರಲ್ಲೂ ಬೇರೆ ಬೇರೆ ಊರಿಂದ ಆಗಿರ್ಬೋದು, ಬೇರೆ ಬೇರೆ ರಾಜ್ಯ ದೇಶದಿಂದಲೇ ಬರ್ತಾರೆ. ಯಾಕಪ್ಪ ಅಂದರೆ ಅಷ್ಟು ದೊಡ್ಡ ಒಂದು ಮರ ಇದು, ಆಲದ ಮರ. ನಿಜವಾಗ್ಲೂ ಎಲ್ಲೂ ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ, ಇಷ್ಟು ದೊಡ್ಡ ಆಲದ ಮರ ಇದೆ ಅಂದರೆ ಸಿಕ್ಕಾಪಟ್ಟೆ. ಅದು ರೋಡ್ ತುಂಬ ಎಲ್ಲ ಹಡ್ಕೊಂಡು ಬಿಟ್ಟಿದೆ, ಆದರೆ ಸ್ವಲ್ಪ ಕೆಲವೊಂದನ್ನು ಕಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಅದನ್ನು ಜಾಸ್ತಿ ಬೆಳೀಲಿಕ್ಕೆ ಮುಂದೋಗಲಿಕ್ಕೆ ಬಿಟ್ಟಿಲ್ಲ. ತುಂಬಾ ಚೆನ್ನಾಗಿ ಅನ್ನಿಸ್ತು. ನಿಜವಾಗ್ಲೂ ಪರಿಸರದ ಮಧ್ಯೆ ಕೂತ್ಕೊಳ್ಳೋದು ಎಷ್ಟು ಒಂಥರ ಪುಣ್ಯ ಅಂತಲೇ ಹೇಳ್ಬೋದು. ನಾವು ಮರದ ಜೊತೆ ಮಾತಾಡೋದಾಗಿರ್ಬೋದು, ನೇಚರ್ ಜೊತೆ ನಮ್ಮ ಒಂದು ದಿನನ ಕಳೆದ್ರೆ ಆ ದಿನ ಫುಲ್ ಡೇ ಬ್ಯೂಟಿಫುಲ್ ಆಗಿರುತ್ತೆ. ಮನುಷ್ಯರು ಅರ್ಥ ಮಾಡ್ಕೊತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮನ್ನು. ನಿಜವಾಗ್ಲೂ
ಪ್ರಕೃತಿ ಜೊತೆಗೆ ಒಂದು ದಿನನ ಕಳೆದು ನಮ್ಮ ನೋವೆಲ್ಲ ಹೇಳ್ಕೊಂಡ್ರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಹಗುರ ಆಗುತ್ತೆ. ನನಗಂತೂ ತುಂಬಾ ಖುಷಿಯಾಗೋಯಿತು. ಅದಾದಮೇಲೆ ಅಲ್ಲಿ ತುಂಬ ಮಂಗಗಳೆಲ್ಲ ಇತ್ತು, ಕೋತಿಗಳೆಲ್ಲ. ಪಾಪ ಅದು ಹೊಟ್ಟೆ ಹಸಿತಿತ್ತು ಅನ್ನೋ ಗೊತ್ತಿಲ್ಲ, ಅದು ಇದು ತಿಂತಾಯಿತ್ತು, ಜೊತೆಗೆ ನೀರು ಕುಡಿಬೇಕು ಅಂತೆಲ್ಲ ಖಾಲಿ ಬಾಟ್ಲೆಲ್ಲ ಹುಡುಕ್ತಾಯಿತ್ತು. ಸೊ ನಾನು ಕೂಡ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ನಾನು ವಾಟರ್ ಬಾಟ್ಲೆ ಕುಡ್ಸೋಕ್ಕೆ ಹೋದೆ, ಕುಡಿತು. ಬಟ್ ನಮ್ಮ ಹಸ್ಬೆಂಡು ವೀಡಿಯೋ ಆನ್ ಮಾಡ್ಕೊಂಡಿದ್ದಾರೆ ಅಂತಂದು, ನಾನು ಆನ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಅಂತಂದು ಅವ್ರು ಆನ್ ಮಾಡಿ ಹಂಗೆ ಇಟ್ಕೊಂಡಿದ್ದಾರೆ. ಬಟ್ ಅದು ಆನೇ ಆಗಿಲ್ಲ. ಸೊ ಒಳ್ಳೆ ಫುಟೇಜ್ ಮಿಸ್ ಆಗಿಬಿಡ್ತು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಇನ್ನೊಂದ್ಸರಿ ಇಲ್ಲ ಬಾಮ್ಮ, ಅಲ್ಲಿ ತುಂಬ ಕೋತಿಗಳಿದ್ದಾವೆ, ಅಲ್ಲಿ ಬೇಕಾದ್ರೆ ಇನ್ನೊಂದ್ಸರಿ ನೀರು ಕುಡಿಸಿ ಅಂತ ಹೇಳಿದರು. ಹಾಗೆ ನಾವು ಮಾತಾಡ್ಕೊತ ಹೋಗ್ತಾ ಇದ್ವಿ. ನಿಜವಾಗ್ಲೂ ಅವ್ರು ಹೇಳ್ದಂಗೆ ತುಂಬ ಕೋತಿಗಳು ಬಂದವು. ಅಲ್ಲಿ ಹೋಗಿ ನನ್ನ ಹತ್ರ ನೀರಿತ್ತು, ಸೊ ನೀರು ಕುಡಿಸಿ ಅಲ್ಲೆಲ್ಲ ಒಂಥರ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿ ಹೊರಗಡೆ ಎಲ್ಲ ಅಡ್ಡಾಡ್ಕೊತ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಿಜವಾಗ್ಲೂ ವೀಕೆಂಡಾಗಿ ಒಂದ್ಸಲ ಈ ಥರ ನೇಚರ್ ಇರುವಂಥ ಜಾಗಕ್ಕೆ ಹೋದರೆ ಮನಸ್ಸಿಗೂ ಆಗರ ಏನೋ ಒಂಥರ ಪೀಸ್ಫುಲ್ಲಾಗಿರುತ್ತೆ. ತುಂಬಾ ಖುಷಿಯಾಯಿತು. ನಾನು ನಿಜವಾಗ್ಲೂ ಬೇರೆ ಪ್ಲೇಸಿಗೆ ಹೋದಾಗ ಎಷ್ಟು ಖುಷಿ ಆಗ್ತಿತ್ತೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ಹೋಗಿದ್ದಕ್ಕೆ ತುಂಬಾ ಖುಷಿ ಆಯಿತು. ಸೊ ನಮ್ಮ ಹಸ್ಬೆಂಡ್ ನೋಡಿ ಹೇಳಿದ್ನಲ್ವ, ಅವರು ಕುಡಿಸ್ತಾ ಇದ್ದಾರೆ, ನನಗೂ ಕೊಟ್ಟರು. ನಾನೇನೋ ಸ್ಟಾರ್ಟಿಂಗ್ ಕುಡಿಸ್ದೆ, ಅದಾದಮೇಲೆ ಕುಡ್ದಾದ್ಮೇಲೆ ಅದು ನನಗೆ ಗುರ್ರು ಅಂತ ಇತ್ತು. ನನಗೆ ಸಿಕ್ಕಾಪಟ್ಟೆ ಭಯ ಆಗೋಯಿತು. ನಮ್ಮ ಹಸ್ಬೆಂಡ್ ಆ ಥರ ಭಯ ಪಡುವಂಥದ್ದು ಏನೂ ಇಲ್ಲಮ್ಮ, ಕುಡಿಸು ಅಂತಿದ್ರು. ಅದು ಕುಡಿಸ್ತಾ ಇರುವಾಗ ಸಿಕ್ಕಾಪಟ್ಟೆ ಕೋತಿಗಳು ಬರ್ತಾನೆ ಇದ್ವು. ಅದಕ್ಕೆ ಭಯ ಆಗಿಬಿಟ್ಟು ನಾನು ಅಲ್ಲೇ ವಾಟರ್ ಬಾಟಲ್ ಬಿಸಾಕಿ ಮತ್ತು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಜೋರಾಗಿ ಮಳೆ ಬಂತು. ನಿಜವಾಗ್ಲೂ ಮಳೆ ಬರುತ್ತೆ ಇಲ್ಲೋ ಅಂದ್ಕೊಂಡಿದ್ದು, ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದುಬಿಡ್ತು. ಇನ್ನು ಮಳೆ ಬಂದು ನಿಂತೋದ್ಮೇಲೆ ನನಗೆ ಒಂದು ರೀಲ್ಸ್ ಮಾಡಬೇಕನ್ನಿಸ್ತು. ಹಂಗೆ ಮಾಡ್ಕೊಳ್ಳಿ ಅಂತೇಳಿ ರೀಲ್ಸ್ ಎಲ್ಲ ಮಾಡಿಬಿಟ್ಟು, ಮತ್ತು ಆ ಒಂದು ಚಳಿಗೆ ಮೆಕ್ಕೆಜೋಳ ಏನಾದರೂ ತಿನ್ನಬೇಕು ಅಥವಾ ಖಾರ ಇರೋದೇನಾದ್ರು ತಿನ್ನಬೇಕು ಅಂತ ಅನ್ನಿಸ್ತು. ಅಲ್ಲೇ ಮೆಕ್ಕೆಜೋಳ ಎಲ್ಲ ಮಾಡ್ತಾಯಿದ್ರು ಒಬ್ಬರು ತಾತ. ಸೊ ಅಲ್ಲಿ ಹೋಗಿ ಮೆಕ್ಕೆಜೋಳ ಎಲ್ಲ ತೊಗೊಂಡು ಬಂದು ಕುತ್ಕೊಂಡು ತಿಂತಾ ಇದ್ವಿ, ಮಾತಾಡ್ತಾ ಕುತ್ಕೊಂಡಿದ್ವಿ. ನಿಜವಾಗ್ಲೂ ಒಳ್ಳೆ ಪ್ಲೇಸ್ ಇದು. ವೀಕೆಂಡಲ್ಲಿ ಮಕ್ಳ ಜೊತೆಗೆ ಕರ್ಕೊಂಬಂದರೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನಿಜವಾಗ್ಲೂ. ಅಲ್ಲಿ ಇಲ್ಲಿ ಟ್ರಿಪ್ಪು ಅಂತಂದು ಅನ್ನೋದಕ್ಕಿಂತ ನನ್ನ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು. ಸೊ ಇಂಥ ಒಳ್ಳೆ ಪ್ಲೇಸ್ಗಳಿಗೆ ಬಂದು ಒಳ್ಳೆ ನೇಚರ್ ಇರುವಂಥ ಪ್ಲೇಸಿಗೆ ಬಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿರ್ಬೋದು, ಎಂಜಾಯ್ ಮಾಡ್ಬೋದು. ಅದರಲ್ಲೂ ಮಕ್ಳ ಜೊತೆಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಹೇಳಿದ್ನಲ್ಲ, ಮಳೆ ಸಿಕ್ಕಾಪಟ್ಟೆ ಬಂತು ಅಂತ. ಮತ್ತು ಮಳೆ ಬಿಟ್ಟಿತ್ತು, ಮತ್ತೆ ಸ್ಟಾರ್ಟ್ ಆಯಿತು. ಸೊ ಮಳೆ ನೋಡ್ಕೊತ ಅಲ್ಲೇ ನಿಂತ್ಕೊಂಡಿದ್ವಿ. ಸೊ ಮಳೆ ಎಲ್ಲ ನಿಂತಾದ್ಮೇಲೆ ಮನೆ ಕಡೆಗೆ ಹೋಗೋಣ ಅಂತಂದು ಬರ್ತಾಯಿದ್ವಿ. ಆಗ ಅಲ್ಲಿ ನಮಗೆ ಪಾಟ್ಗಳು ತೊಗೋಬೇಕು ಅಂತ ಅನ್ನಿಸ್ತು. ಅದರಲ್ಲೂ ಮನಿ ಪ್ಲ್ಯಾಂಟ್ ತೊಗೋಬೇಕು ಅಂತ ತುಂಬಾ ಇಷ್ಟ ಆಯಿತು. ಮದುವೆ ಆಗಿ ಹತ್ತತ್ರ 2 ವರ್ಷ ಆದರೂ ನಾವು ಮನಿ ಪ್ಲ್ಯಾಂಟ್ ತೊಗೊಂಡಿರಲಿಲ್ಲ. ಇವಾಗ ಮನಿ ಪ್ಲ್ಯಾಂಟ್ ತೊಗೊಂಡ್ವಿ, ಬ್ಯಾಂಬೂ ತೊಗೊಂಡ್ವಿ. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಕ್ಯೂಟಾಗಿತ್ತು. ಸೊ ತಗೊಂಡು ಸೀದಾ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಸಂಡೆಯ ವ್ಲಾಗು. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.